ಜೊತೆಗೆ BJP ಅಂತ ಸರ್ಕಾರ ಇರೋದ್ರಿಂದಾಗಿ ಈ ಸಹಜವಾಗಿ RSS ಅಥವಾ BJPಯ ಪ್ರಭಾವಿತ ಆಗೋದ್ರಿಂದಾಗಿ ಈ ವ್ಯಕ್ತಿನ ಹೊರಗೆ ಬಿಡ್ಕೊಳ್ಳೋದು ಅನ್ನುವಂಥ ಮಾತನ್ನು ಅವರ ಸಂತಸ್ತೆ ವಾದ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಈ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಅದು ಬಯಸ್ತಾ ಇದ್ದಾರೆ ಇವ್ರು ಬಿಡ್ಕೊಳ್ಳೋದಪ್ಪ ಅಂತೇಳಿ. ಆದರೆ ಇದು ಆದೇಶ ಏನಾಗ್ತದೆ ನೋಡ್ಬೇಕು ಅದನ್ನು. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಆ ಸಂತ್ರಸ್ತೆಯ ತಂದೆಯ ಕೊಲೆಯನ್ನು ಪೊಲೀಸ್ ಸ್ಟೇಷನ್ ಆಗಿದ್ದರಿಂದಾಗಿ ಇವ್ರ ಮೇಲೆ ಇದನ್ನು ಮಾಡಿಸೋರು ಇವರು ಅನ್ನೋಂಥ ಆರೋಪ ಇರೋದ್ರಿಂದ ಅದು ಒಂದು ಶಿಕ್ಷೆ ಎದುರುಗಾಗಿ ಒಳಗಿದ್ದಾರೆ ಇವರು. ಶಂಕರ್ ಅವರು ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ ಬಿಡುಗಡೆ ಆಗೋ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ ಗಡಬಡಿಸಿ ಇವರ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಸಂತ್ರಸ್ತೆ ಮತ್ತು ಅವ್ರ ಸಂಬಂಧಿಕರು ಆ ಶಿಕ್ಷೆಯಿಂದ ಹೊರಗೆ ಬರದಂಗೆ ಅಲ್ಲೇ ಇರುವಂಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಶಂಕರ್ ಒಳಗಿದ್ದಾರೆ ಇಲ್ಲಂತಲ್ಲ, ಆದರೆ ತಪ್ಪಿಸಿಕೊಳ್ಳೋ ಎಲ್ಲ ಸಾಧ್ಯತೆಗಳು ಅಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಕೇಳಿ ಬರುತ್ತಿರುವಂಥ ಆರೋಪಗಳು. ಹೀಗಾಗಿ ಶಂಕರ್ ಇದ್ದಂಥವಾಗ ಹೊರಗೆ ಬಿಡಬಾರದು ಅಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ನ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಇವರು. ಈ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಉನ್ನಾವದಲ್ಲಿ ಅತ್ಯಾಚಾರಗಳಂತ ಕುಟುಂಬದ ಹೆಣ್ಣು ಮಕ್ಕಳು ಅವ್ರ ಸಂಬಂಧಿಕರು ಇದನ್ನು ಮೇಲ್ಮನವಿ ಸಲ್ಲಿಸಿ ಶಂಕರ್ನ ಅಮಾನತು ಮಾಡಬೇಡ್ರಿ, ಅವ್ರು ಒಳಗೆ ಇಡ್ರಿ ಅನ್ನುವಂಥ ಮಾತನ್ನು ಹೇಳಿಕೊಳ್ತಾ ಇದ್ದಾರೆ. ಇನ್ನು ಏನಾಗ್ತದೆ ಕೋರ್ಟ್ನಲ್ಲಿ ನೋಡೋಣ ಅದನ್ನು. ಆದರೆ ಇದು ನೋಡಿದಾಗ ಈ ಉತ್ತರ ಭಾರತದಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲೇ ಈ ಏನು ನಡೀತಾ ಇದೆ ಗುಂಡಾಗಿರಿಯ ಒಂದು ಮಾತುಕತೆಗಳು ಅಥವಾ ಒಂದೇನು ಆರೋಪಗಳು ಬರ್ತಾ ಇದ್ದಾವೆ, ಇವತ್ತಲ್ಲಿ ಕಾಮನ್ ಆಗಿ ಹೋಗಿಬಿಟ್ಟಿದ್ದಾವೆ. ಹೀಗಾಗಿ ಇದನ್ನು ಕಂಟ್ರೋಲ್ ತರೋದು ಹೇಗೆ ಅನ್ನುವಂಥ ಚಿಂತೆ ಸಹಜವಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಅದ. ಬಟ್ ಅವರು ಆ ದಿಶೆಯಲ್ಲಿ ಹೆಚ್ಚು ತೆರಿಗೆ ಕಾಣೋದಿಲ್ಲ. ಅಲ್ಲಿ CM ಇದ್ದಂಥವರು ಆದಷ್ಟು ನೆಮ್ಮದಿಯಿಂದ ಇದ್ದಂಗೆ ಅನ್ನಿಸ್ತಾ ಇದ್ದಾರೆ.